ನಾಟಕ ಹೇಳಕ್ ಹೋಗಿ ಇನ್ನೊಂದೇನೋ ಹೇಳ್ಬಿಡ್ತೀಯ. ಸ್ವಾಮಿ, ನಿಮ್ಮ ಮಾತಲ್ಲಿ ತಮಗ್ ತಾವೇ ಏನೇನೋ ಊಹೆ ಮಾಡಿಕೊಂಡು ಭಯಕ್ಕೆ ಗುರಿ ಆಗ್ತಾ ಇದ್ದಾರೆ. ಇಷ್ಟಕ್ಕೂ ಅಪಾಯ ಯಾವ ರೂಪದಲ್ಲಿ ಬರುತ್ತೆ ದಯವಿಟ್ಟು ಹೇಳಿ. ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಯಾರಿಂದ ಬರುತ್ತೆ ಅಂತ ಹೇಳ್ಬೋದು ವಿಶಾಲ್. ನನ್ನ ಕಡೆ ಯಾಕೆ ನೋಡ್ತಿದ್ದೀರಾ ಗುರುಗಳೇ? ನಮ್ಮ ಅತ್ತೆಗೇನಾದ್ರೂ ದೋಷ ಬರುತ್ತೆ ಅಂತೀರಾ? ಗುರುಗಳು ಹೇಳೋಕ್ಕೂ ಮುಂಚೆ ನೀವೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ. ಸ್ವಾಮೀಜಿ, ಪರೋಕ್ಷವಾಗಾದ್ರೂ ಹೇಳಿ, ಅರ್ಥ ಮಾಡ್ಕೊಂಡು ಹುಷಾರಾಗಿರ್ತೀವಿ. ಇಂಥವರೇ ಅಂತ ಅವರ ಹೆಸರು ಹೇಳೋದಕ್ಕೆ ನಾನು ದೇವರಲ್ಲಮ್ಮ. ಆದರೆ ಯಾರು ಆತರ ಪಡ್ತಾರೋ ಅವರಿಂದಾನೆ ಈ ದೋಷ ಅಂಟ್ಕೊಳ್ಳುತ್ತೆ. ಆತರ ಪಡೋದ್ರಿಂದ ತೊಂದರೆ ಆಗುತ್ತೆ ಅಂತಿದ್ದಾರೆ. ಹಾಸಿನಿ ಅತ್ಗೆ, ನೀವೇ ಆತರ ಪಡೋದು. ನನ್ನ ಮಾತಿಂದ ಹರ್ಟ್ ಆಗ್ಬೋದೇನೋ, ಆದ್ರೆ ನನ್ನ ಕೆಲಸದಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ವಿಕ್ರಾಂತ್. ಸುಮ್ಮಿ, ನಿನ್ ಬಾಯಿ ಹರಕೆಯಿಂದ ದೋಷನ ತಂದ್ಕೊಳ್ಳೋ ಹಾಗಿದೆ. ಹುಷಾರಾಗಿರು. 4 ಮಾತಾಡಿದ್ರೆ ದೋಷ ಏನ್ ಬರಲ್ಲ ಚಿಕ್ಕಿ. 4 ಜನರಿಗೆ ಇಷ್ಟ ಇಲ್ದಾರ ಕೆಲಸ ಮಾಡಿದ್ರೆ ಬರ್ಬೋದು. ಅದೇ ಯಾಕೆ ಮಾಡ್ಬೇಡ ಅಂತಿದ್ಯಾ? ಇವರಿಬ್ಬರನ್ನ ಬಿಟ್ರೆ ಮಿಗ್ದವ್ರು ಎಲ್ರು ಹೆಚ್ಚು ಕಡಿಮೆ ಪ್ರಶ್ನೆ ಕೇಳೋರೆ. ನನಗಂತೂ ಯಾವ್ದ್ರಲ್ಲೂ ಆತರ ಇರಲ್ಲ. ನನ್ನಿಂದೇನು ತೊಂದರೆ ಆಗಲ್ಲ ಬಿಡಿ. ನೋಡಿದ್ರಾ ನನ್ ಗಂಡ ಕೈಲಾಗದೆ ಇರೋರು ಅಂತ ಹೆಂಗ್ ಒಪ್ಕೋತಿದ್ದಾರೆ? ನನ್ ಮಾತಿನ ಅರ್ಥ ಅದಲ್ಲ ಕಣೆ. ವಲ್ಲಭ ಹಾಸಿನಿ ತಮಾಷೆ ಹಾಗಿರ್ಲಿ, ಗುರುಗಳು ಹೇಳಿದ ಮಾತನ್ನ ಪಾಲಿಸ್ತಾ ಎಚ್ಚರಿಕೆಯಿಂದ ಇದ್ರೆ ಅಷ್ಟೇ ಸಾಕು. ಮುಂದಿರೋ ಅಂತ ತೊಂದ್ರೆ ತಾನಾಗ್ ತಾನೇ ಹೊರಟು ಹೋಗುತ್ತೆ. ವಿಶಾಲ, ಅಯ್ಯ ನಿಜವಾಗ್ಲು ಮಾಮ್, ಅವ್ರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ತಾನೇ ಕೇಳ್ತಾ ಇರೋದು. ನಾನು ಸರ್ಪದ್ವೀಪಕ್ಕೆ ಹೋಗಿ ಕರಡಿ ನಾಗವಿಗ್ರಹದ ತಲೆ ಮೇಲೆ ಜ್ಯೋತಿ ಬೆಳಗಿಸಿದ್ಮೇಲೆ ನನ್ನನ್ನ ಮೃತ್ಯು ಆವರಿಸ್ಕೋತು ಕಣೋ. ಏನ್ ಹೇಳ್ತಾ ಇದ್ದೀರಾ? ಅದ್ರ ಅರ್ಥ ಗಂಡಾಂತರ ನನ್ನ ಹಿಂಬಾಲಿಸ್ತು ಅಂತ. ಮತ್ ಸಾಯ್ಲೆ ಅಲ್ಲ. ಸ್ಮೈಲ್ಗೆ ಅರ್ಥ ಏನು ಮಾಮ್? ಒಂದ್ ವೇಳೆ ನೀವು ನಮ್ಮ ಮಾಮ್ ಕೂಡ ಅಲ್ವಾ? ಹೇಗೆ ಏನೋ ಟ್ವಿಸ್ಟ್ ಇದೆ ಅಂತ ನನಗೆ ತಲೆ ಕೆಡೋ ಥರ ಮಾಡಬೇಡಿ ಮಾಮ್. ನಾನು ನಿನ್ನನ್ನು ಹೆತ್ತ ತಾಯಿ ತಿಲೋತ್ತಮ ಕಣೋ. ಅಮ್ಮ, ನನ್ನ ರೂಪ ಬದಲಾದ್ರೂ ಹೋಗೋ ಪ್ರಾಣನ ಕಾಪಾಡ್ಬಿಟ್ಟ. ಯಾರು ಮಾಮ್? ಗಜ ಬಂಡೆ. ಗಜ ಬಂಡೆನಾ? ಹೆಸರಲ್ಲೇ ಬಂಡೆ ಇದೆ. ಅವರು ಇನ್ನೆಷ್ಟು ಗಟ್ಟಿಯಾಗಿರ್ತಾರೋ. ನೀನೇ ನೋಡ್ತೀಯಲ್ಲ. ಕೊನೆಗೆ ಹರಿದ್ರೇನೆ ತಾನೇ ಓಪನ್ ಮಾಡೋಕ್ಕಾಗೋದು. ಯಾರಿಗೋ ಬಂದಿರೋದನ್ನ ನೀನ್ ಹೇಗ್ ತೆಗ್ದ್ ನೋಡ್ತೀಯ? ಅತ್ತೆ, ಎಲ್ರೂ ಸಮಾನ ಅಂದ್ಮೇಲೆ ಯಾರ್ ಬೇಕಾದ್ರೆ ನೋಡ್ಬೋದಲ್ವಾ? ಶ್ರೀಮತಿ ನೈನಿಗೆ ಅದಕ್ಕೆ ನೈನಿ ಕೊಡಿ.
ಪರವಾಗಿಲ್ಲ ಯಜಮಾನ್ರೆ, ಓಪನ್ ಮಾಡಕ್ಕ. ಯಾರು ಕಳ್ಸಿದಾರೋ ಅದನ್ನು ನೋಡಿ. ಅದಕ್ಕೆ ಕಂಪ್ನಿ ಲೆಟರ್ ಆದ್ರೆ ಬ್ರೋಕ್ ಕೊಡಿ. ಫ್ರಮ್ ಅಡ್ರೆಸ್ ಇಲ್ಲ. ಇಲ್ವಾ? ಯಾವ ಊರಿಂದ ಬಂದಿರೋದು? ಹುಬ್ಳಿಯಿಂದ ಬಂದಿದೆ. ಅಲ್ಲಿಂದ ಯಾರು ಕಳಿಸ್ತಾರೆ? ವಿಷಯ ಏನಂತ ಗೊತ್ತಾಗೋವರೆಗೂ ಯಾರ್ ಕಳ್ಸಿದ್ರು ಅಂತ ಗೊತ್ತಾಗಲ್ಲ. ಲೆಟರ್ ಇದೆ. ಅದ್ರಲ್ಲಿ ಏನಿದೆ? ಶ್ರೀಮತಿ ನಯನಿಗೆ ನೀನ್ ಹೆತ್ತ ಮಕ್ಕಳಲ್ಲಿ ಮೊದಲನೇ ಮಗು ಹುಟ್ಟಿದ ದಿನಾನೇ ಕಾಣೆ ಆಯ್ತು ಅಂತ ನಿನಗೂ ಗೊತ್ತು, ನನಗ್ ಕೂಡ ಗೊತ್ತು. ಆದ್ರೆ ಆ ಚಿಕ್ಕ ಮಗು ಈಗ ಸದ್ಯಕ್ಕೆ ಎಲ್ಲಿದೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ನನಗ್ ಗೊತ್ತು. ಗೊತ್ತು ಅಂದಿದ್ಯಾರು? ಅದು ಗೊತ್ತಿಲ್ಲ. ಕೊನೆಯಲ್ಲಿ ಹೆಸರು ಬರ್ದಿರ್ತಾರೇನೋ ನೋಡಕ್ಕ. ಅಲ್ಲಿವರೆಗೂ ನಾನು ಓದಿಲ್ಲ ನೈನಿ. ನೋಡಮ್ಮ ಮೊದ್ಲು. ನಿಮಗ್ ಮ್ಯಾಟರ್ ಬೇಕಾ, ಹೆಸರು ಬೇಕಾ ಚಿಕ್ಕಪ್ಪ? ನೀನ್ ಪೂರ್ತಿ ಓದೋದನ್ನ. ಇನ್ನೊಂದು ತಿಂಗಳು ಮುಗಿಯೋದ್ರೊಳಗೆ ನಿನ್ ಮಗು ಹುಟ್ಟಿದ ದಿನ ಬರುತ್ತೆ. ಅಷ್ಟರೊಳಗೆ ನಿನ್ ದೊಡ್ಡ ಮಗಳು ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕು ಅಂದ್ರೆ ನನ್ನ ಸಂಪರ್ಕಿಸು.